ಮೊದಲನೇದಾಗಿ ರಾಜ್ಯದ ಜನಕ್ಕೆ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯನ ಕೋರಕ್ಕೆ ಹೇಳಮ್ಮ ಸರ್. ಹೇಳಿ, ದೇಶದೆಲ್ಲ ಎಲ್ಲ ಕಡೆ ಸಂಭ್ರಮ, ಎಲ್ಲ ಕಡೆ ಒಂಥರ ನಾಡಹಬ್ಬ ಇದ್ದಂಗೆ. ಸ್ವಾತಂತ್ರ್ಯ ದಿನ ಅಂದರೆ ನಮಗೆಲ್ಲ ಈ ದೇಶದಲ್ಲಿ ಒಂಥರ ನಾಡಹಬ್ಬ ಬಂದಂಗೆ. ಒಂಥರ ಎಲ್ಲ ಹಬ್ಬಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಬಂದರೆ ಒಂಥರ ನಾವು ಯಾವ ಥರ ಹಬ್ಬ ನಮ್ಮ ಆಚರಿಸ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ದಿನ ಅಂದರೆ ನಾವು ಅದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ದಿನ ಹಬ್ಬ ನಾಡಹಬ್ಬ ಥರ ನಾವು ಇಡೀ ದೇಶದಲ್ಲಿ, ನಮ್ಮ ರಾಜ್ಯ ಅಂತ ಇಲ್ಲ, ಇಡೀ ದೇಶದಲ್ಲಿ ಇದಕ್ಕಿಂತ ಖುಷಿ ಯಾವುದೂ ಇಲ್ಲ ನಮಗೆ. ಇವತ್ತು ಸ್ವಾತಂತ್ರ್ಯ ಬಂದಿದ್ದಕ್ಕೆ ನಾವೆಲ್ಲ ಇಲ್ಲಿ ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೆ ನಮಗೆಲ್ಲ ತುಂಬ ಖುಷಿ ದಿನ ಇವತ್ತು. ನಾವೆಲ್ಲ ಒಂದು ಖುಷಿಯಾಗಿ ಸ್ವಾತಂತ್ರ್ಯ ದಿನ ನಾವು ಆಚರಿಸ್ತಾ ಇದ್ದೀವಿ. ಈ ವಿಜಯನಗರ ಜಿಲ್ಲೆಯಲ್ಲಿ ಸರ್ ಧ್ವಜಾರೋಹಣ ಮಾಡೋದಕ್ಕೆ ವಿನಾಯಿತಿ ಕೇಳಿದರೆ ಸರ್, ಕ್ಷೇತ್ರದಲ್ಲಿ ಮಾಧ್ಯಮದಲ್ಲಿ ನೋಡಿದೆ ನಾನು, ಆ ಥರ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅವಕಾಶ ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅದು ಒಂದು ಸೌಭಾಗ್ಯ. ನನಗೆ 3 ಬಾರಿ 4ನೇ ಬಾರಿ ಇವತ್ತು ಮಂತ್ರಿ ಆಗಿರೋದು. ಕುಮಾರಸ್ವಾಮಿ ಸರ್ಕಾರದಲ್ಲೂ ಒಂದು ಬಾರಿ ಅವಕಾಶ ಸಿಕ್ಕಿತ್ತು ನನಗೆ. ಅದಾದಮೇಲೆ 2018ರಲ್ಲಿ ಹಾವೇರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಅಲ್ಲೂ 2 ವರ್ಷ ನಾನು ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅವಕಾಶ ಸಿಕ್ಕಿತ್ತು. ಈಗ 23ರಲ್ಲಿ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನನಗೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದರೆ 1 ವರ್ಷ ಆದಮೇಲೆ 2 ವರ್ಷ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆಗಿದೆ. 3 ವರ್ಷ ನಾನು ವಿಜಯನಗರ ಫ್ಲ್ಯಾಗ್ ಹಾಸ್ಟ್ ಮಾಡಿದ್ದೀನಿ. ನಾನು ಕೇಳಿದ್ದೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಇರುವಾಗಲೇ ಹೇಳಿದ್ದೆ ನಾನು, ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ, ಏನಕ್ಕಂದರೆ ನನ್ನ ಕೆಲಸದ ಒತ್ತಡ ಜಾಸ್ತಿ, ನನ್ನ ಟೂರ್ ಜಾಸ್ತಿ ಇರ್ತದೆ, ಅದರಲ್ಲಿ ಜಿಲ್ಲೆಯಲ್ಲಿ ಟೈಮ್ ಕೊಡಬೇಕಾಗ್ತದೆ, ಜಿಲ್ಲೆಯಲ್ಲಿ ನಾನು ಟೈಮ್ ಕೊಡಲ್ಲ, ನನ್ನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಿದ್ದರಾಮಯ್ಯನಿಗೆ ಹೇಳಿದೆ. ಆಮೇಲೆ ಮೊನ್ನೆ ಈ ಸರ್ಕಾರ ಬಂದಾದಮೇಲೆ ಮಾನ್ಯ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೊಂದು ಪತ್ರನ ಬರೆದಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ, ಕನ್ನಡ ನನಗೆ ಕೆಲಸದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಬಸಪ್ಪನಿಗೆ ಮಾಡ್ಕೊಡಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಏನಕ್ಕೆ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದ್ರೆ ನಮಗೆಲ್ಲ ಖುಷಿ ಇದೆ. ನನ್ನ ಹತ್ರ ಯಾವ ಪಕ್ಷದಲ್ಲೂ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದು ಸಾಧ್ಯ ಆಗಲಿಲ್ಲ. ಇವತ್ತು ಬಸಪ್ಪನವರು ಇವತ್ತು ಮಂತ್ರಿ ಆಗಿದ್ದಾರೆ, ಅವ್ರಿಗೂ ಆಸೆ ಇರ್ತದೆ. ನಾನು ಮೊದಲೇ ಬಾರಿ ಮಂತ್ರಿ ಆಗುವಾಗ ನನಗೂ ಎಲ್ಲೋ ಒಂದು ಕಡೆ ಯಾವುದನ್ನ ಒಂದು ಕಡೆ ಬರಬೇಕು, ನಾನೂ ಒಂದು ಫ್ಲ್ಯಾಗ್ ಹಾಸ್ಟ್ ಮಾಡಬೇಕಂತ ನನಗೂ ಒಂದು ಆಸೆ ಇತ್ತು. ಹಾಗಾಗಿ ನಾನು ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ತೀನಿ ಅಂತ ಮನವಿ ಹೇಳ್ಕೊಟ್ಟಿದ್ದೆ. ಆ ಕಾರಣಕ್ಕೆ ಬಸಪ್ಪನ್ನ ಇವತ್ತು ವಿಜಯನಗರ ಜಿಲ್ಲೆಗೆ ಹಾಕಿದ್ದಾರೆ. ಅಲ್ಲ ಸರ್, ಬಿಟ್ಟು ಇದು BJPಯವರು ರಾಜಕೀಯ. ಈಗ ದೇಶದ ಅಭಿಮಾನ ನಾವು BJPಯಿಂದ ಕಲಿಯೋದು ಅಗತ್ಯ ಇಲ್ಲ. ನಮಗೆ ದೇಶಕ್ಕೆ ಯಾರು ಮಾಡಿದ್ದಾರೆ, ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ದೇಶಕ್ಕೆ ಜನಕ್ಕೆ ಗೊತ್ತಿದೆ. ನನಗೆ ದೇಶದ ಜನಕ್ಕೆ ಗೊತ್ತಿದೆ ಸ್ವಾತಂತ್ರ್ಯದಲ್ಲಿ BJPಯವ್ರ ಪಾತ್ರ ಏನಿತ್ತು, RSS ಪಾತ್ರ ಏನಿತ್ತು. ನಾನು ಹೇಳೋಕ್ಕೆ ಹೋಗಲ್ಲ, ನಾನು ಹೇಳೋಕ್ಕದು ಹೋಗಲ್ಲ. ಅವರಿಂದ ನಾನು ಕಲಿಯೋದಬೇಕಾಗಿಲ್ಲ, ನಾನು ಎಲ್ಲ ಯಾವುದನ್ನ ಸಭ್ಯದಲ್ಲಿ ಹೋದ್ರೂ ಹೇಳ್ತೀನಿ. ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಮ್. ಸರ್, ಈಗ ಧ್ವಜಾರೋಹಣ ಆದ ಬಳಿಕ ಬೇಕಿದ್ರೆ ಜಿಲ್ಲಾ ಉಸ್ತುವಾರಿಯನ್ನು ಬದಲು ಮಾಡ್ಕೊಳ್ಬೇಕಾಗಿತ್ತಲ್ಲ, ಅಂದರೆ ಅಷ್ಟಕ್ಕೂ ಸಮಯ ಇರಲಿಲ್ವಾ ಸರ್? ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಿಲ್ರಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ. ಒಂದು ನಿಮಿಷ ಹೇಳ್ತಾ ಇದ್ರು. ಈಗ ಎಲ್ಲರಿಗೂ ಒಂದು ಮಂತ್ರಿ ಆದ್ಮೇಲೆ ತಾವು ಒಪ್ಕೊಳ್ಳಿಲ್ಲ ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ನಾನು ಬೇಡ ಅಂದ್ಮೇಲೆ ಅವ್ರ ಜವಾಬ್ದಾರಿ ಹೋಗಿದ್ರೆ ಎಲ್ಲ ಯಾರನ್ನ ಮಂತ್ರಿ ಇರಲಿ, ಅವ್ರಿಗೆ ಒಂದು ಮಂತ್ರಿ ಆದಮೇಲೆ ಒಂದೇ ಆಸೆ, ಆ ಜಿಲ್ಲೆ ಯಾವುದನ್ನ ಒಂದು ಜಿಲ್ಲೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡಬೇಕಂತ ಒಂದು ಆಸೆ ಇರ್ತದೆ. ನಾನು ಮಾಡಿದ್ದೀನಿ. ನಾನು ಕಂಪ್ಲೀಟ್ ಮಾಡಿಕೊಡ್ಬೇಕು ತಾನೆ. ನೀವು ನನಗೆ ಕಂಪ್ಲೀಟ್ ಮಾಡಿಕೊಡಿ, ಆಮೇಲೆ ನೀವು ಕೇಳಿ ಉತ್ತರ ಕೊಡ್ತೀನಿ. ಈಗ ನಾನು ಹೇಳಿದೆಲ್ಲ, 2006ರಲ್ಲೂ ಮಂತ್ರಿ ಆಗಿದ್ದೆ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲಿ, 2018 ಸಮ್ಮಿಶ್ರ ಸರ್ಕಾರದಲ್ಲೂ 2 ವರ್ಷ ಮಂತ್ರಿ ಆಗಿದ್ದೆ, ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಈಗ 3 ವರ್ಷ ಮಾಡಿದ್ದೀನಿ ಸರ್. ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ತಾನೆ, ಹೊಸಬ್ರಿಗೂ ಅವಕಾಶ ಕೊಡ್ಬೇಕು ತಾನೆ. ನಾನು ಇಲ್ಲಿ ಮಾಡಿಲ್ವ ಇವತ್ತು? ಬೇರೆಯವ್ರಿಗೂ ಜಿಲ್ಲೆಯಲ್ಲಿ ಅವಕಾಶ ಕೊಡೋದು ಹಿನ್ನೆಲೆಯಲ್ಲಿ ನಾವೇನು BJPದಲ್ಲಿ ಏನು ಕಲಿಯೋದು ಬೇಕಾಗಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಅವರಿಂದ ಏನು ಕಲಿಯೋದು ಬೇಕಾಗಿಲ್ಲ. ದೇಶದ ಪ್ರೇಮಿ ಯಾರಿಗೆ ಏನಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ. ಬೇಸರ ಆಗಿದೆ, ಹಾಗಾಗಿ ಖಂಡಿತ ಏನು ಬೇಸರ